Hello investors, welcome to this video. ನಾನು ಲೆಸನ್ 1 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದು ನೋಡಿಲ್ಲ ಅಂದ್ರೆ ಇದು ವಿಡಿಯೋ ಸ್ವಲ್ಪ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಎನಿವೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ ವಿಡಿಯೋ ಲಿಂಕ್, ಒಂದ್ಸರ್ತಿ ನೋಡಿ. ಸೆಬಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೆಬಿ ಅಂದ್ರೆ ಏನು, ಶೇರ್ ಹೋಲ್ಡರ್ ರೈಟ್ಸ್ ಏನಿದೆ ಅಂತ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನಾವು ಜಸ್ಟ್ ನಾರ್ಮಲ್ ಆಗಿ ನಾವು ಇಲ್ಲಿ ಓವರ್ ವ್ಯೂ ನೋಡೋಣ, ಈಗ ಯಾವ ತರ ಸೆಬಿ ವರ್ಕ್ ಆಗುತ್ತೆ ಅಂತ. ಸೆಬಿ ಅಂತಂದ್ರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಅಂದ್ರೆ ಒಂದು ರಿಯಲ್ ಲೈಫಲ್ಲೂ ನಮ್ಗೆ ಏನೇ ಒಂದು ನಮಗೆ ಪ್ರಾಬ್ಲಮ್ ಆದ್ರೆ, ನಮ್ಗೆ ಯಾರನ್ನ ಅಟ್ಯಾಕ್ ಮಾಡಿದ್ರೆ, ನಮ್ ಜೊತೆ ಯಾರಾದ್ರೂ ಏನೋ ಜಗಳ ಆಡಿದ್ರೆ, ನಮ್ಗೆ ಯಾರನ್ನ ಪ್ರಾಬ್ಲಮ್ ಮಾಡಿದ್ರೆ, ಫ್ರಾಡ್ ಮಾಡಿದ್ರೆ, ಎನಿ ನಮ್ಗೆ ಏನೋ ಪ್ರಾಬ್ಲಮ್ ಆದ್ರೆ ನಾವೇನ್ ಮಾಡ್ತೀವಿ, ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಸೊ ಅವ್ರ ಮೇಲೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಆಕ್ಷನ್ ತಗೊಂಡು ಸೊ ನಮಗೆ ನ್ಯಾಯ ಒದಗಿಸಿ ಕೊಡ್ತಾರೆ. ಅದೇ ರೀತಿ ಕೂಡ ಶೇರ್ ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಆಗಲಿ, ನೀವು ಆ, ಅಂದ್ರೆ ಯಾವುದೋ ಒಂದು ಕಂಪ್ನಿ ನೀವು ಶೇರ್ ಬೈ ಮಾಡಿದೀರಾ, ಅದು ಟ್ರಾನ್ಸಾಕ್ಷನ್ ಆಗ್ಲಿಲ್ಲ, ಆ ಕಂಪ್ನಿ ಫ್ರಾಡ್ ಆಯ್ತು, ಸೊ ಅದೇನೋ ಬ್ಯಾಂಕ್ ಕರಪ್ಟ್ ಆಯ್ತು, ಈ ತರ ಏನಾದ್ರೂ ಕಂಪ್ನಿ ಕರಪ್ಟ್ ಆಯ್ತು, ಮುಚ್ಚೋಯ್ತು, ಏನೇ ಒಂದು ಪ್ರಾಬ್ಲಮ್ ಆದ್ರೂ ಕೂಡ ನಾವು ಸೆಬಿಗೆ ಒಂದು ಕಂಪ್ಲೇಂಟ್ ಮಾಡಿದ್ರೆ ಸೊ ಅವ್ರು ಆಕ್ಷನ್ ತಗೊಂಡು ನಾವು ಇನ್ವೆಸ್ಟಿಗೇಷನ್ ಮಾಡಿ ನಮಗೆ ಅಂದ್ರೆ ಜಸ್ಟಿಸ್ ಕೊಡ್ತಾರೆ, ನ್ಯಾಯ ಒದಗಿಸಿ ಕೊಡ್ತಾರೆ. ಸೊ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಎರಡು ಎಕ್ಸ್ಚೇಂಜಸ್ಗಳಿದಾವೆ. ಒಂದು BSE ಮತ್ತು NSE ಅಂತ ಎರಡು ಎಕ್ಸ್ಚೇಂಜಸ್ಗಳು. ಅಂದ್ರೆ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದು ಓಲ್ಡ್ ಒನ್. ಇದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಸ್ ಅಂದ್ರೆ ಇದು ನೇವನ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಸ್ ಅಂತಂದ್ರೆ ಹರ್ಷದ್ ಮೇಹ್ತಾ ಸ್ಕ್ಯಾಮ್ ಅಂತ ಕೇಳಿರ್ತಾರೆ. ಆ ಸ್ಕ್ಯಾಮ್ ಆದ್ಮೇಲೆ ಸೊ ಗೌರ್ಮೆಂಟ್ ಏನ್ ಮಾಡುತ್ತೆ, ಆಮೇಲೆ NSE ಅಂತ ಒಂದು ಲಾಂಚ್ ಮಾಡುತ್ತೆ. ಸೊ BSE ದಲ್ಲಿ ಏನಪ್ಪಾ ಅಂದ್ರೆ ಮೋರ್ ದೆನ್ 5,000 ಕಂಪ್ನಿ ಅಬವ್ ಇದಾವೆ. ಸೊ NSE ದಲ್ಲಿ ಏನಂದ್ರೆ ಮೋರ್ ದೆನ್ 2,000 ಕಂಪ್ನಿ ಲಿಸ್ಟೆಡ್ ಕಂಪ್ನಿಗಳು. ಇದರಲ್ಲೇ ಯಾವುದೇ ಒಂದು ಕಂಪ್ನಿ BSE ಮತ್ತು NSE ಲಿಸ್ಟ್ ಆದ್ರೆ ಮಾತ್ರ ಬೈ ಮತ್ತು ಸೆಲ್ ಮಾಡಕ್ ಸಾಧ್ಯ, ಇಲ್ಲಾಂದ್ರೆ ಆಗಲ್ಲ. ಸೊ ಈ BSE ಮತ್ತು NSE ಓನ್ಲಿ ಎಕ್ಸ್ಚೇಂಜಸ್ಗಳು. ನಮ್ಗೆ ಇದರಲ್ಲಿ ಲಿಸ್ಟ್ ಆದಂತ ಕಂಪ್ನಿಗಳು ಬೈ ಮತ್ತು ಸೆಲ್ ಮಾಡ್ಬೇಕಾಗತ್ತೆ. ನಾವು ಒಂದ್ಸರ್ತಿ ರಿಪೀಟ್ ಮಾಡುತ್ತೆ ನೋಡಿ. ಸೆಬಿ ಏನಂತಂದ್ರೆ ಒಂದು ಯಾವುದೇ ಒಂದು ಯಾವುದೋ ಕಂಪ್ನಿ ಒಂದು ನಮಗೆ ಫ್ರಾಡ್ ಆಯ್ತು, ಏನೋ ಒಂದು ಪ್ರಾಬ್ಲಮ್ ಆಯ್ತು, ಸೊ ನಾವು ಸೆಬಿ ಕಂಪ್ಲೀಟ್ ಮಾಡಿದ್ರೆ ಆ ಕಂಪ್ನಿ ಮೇಲೆ ಆಕ್ಷನ್ ತಗೊಂಡು ನಮಗೆ ಒಂದು ನ್ಯಾಯ ಒದಗಿಸಿ ಕೊಡುತ್ತೆ. ಅದು ಅಂಡರ್ದಾಗ ಎರಡು ಎಕ್ಸ್ಚೇಂಜಸ್ಗಳಿವೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆದಲ್ಲೂ ಕೂಡ ನಾವು ಕಂಪ್ನಿ ಬೈ ಮಾಡ್ಬೋದು, NSE ಲಿಸ್ಟ್ ಆದಂತ ಕಂಪ್ನಿಗಳು ಕೂಡ ನಾವು ಬೈ ಮಾಡ್ಬೋದು. ಬಾಂಬೆ ಸ್ಟಾಕ್ಸ್ ಅಲ್ಲಿ ಹೋಲ್ಡ್ ಇರೋದ್ರಿಂದ ತುಂಬಾ ಕಂಪ್ನಿಗಳು, ಅಂದ್ರೆ ನೀವು ಜಾಸ್ತಿ ಬೈ ಮತ್ತು ಸೆಲ್ ಮಾಡ್ಬೇಕಾದ್ರೆ NSE ದಲ್ಲೇ ಮಾಡಿ. ಇಲ್ಲ BSE ಲಿಸ್ಟ್ ಆದಂತ ಕಂಪ್ನಿಗಳು NSE ದಲ್ಲಿ ಇರ್ತವೆ, NSE ಲಿಸ್ಟ್ ಆದಂತ ಕಂಪ್ನಿಗಳು ಕೂಡ BSE ದಲ್ಲಿ ಇರುತ್ತವೆ. ನೆಕ್ಸ್ಟ್ ನಾವು ಏನಪ್ಪಾ ಅಂದ್ರೆ ನೆಕ್ಸ್ಟ್ ನೋಡೋಣ, ನಾವು ಶೇರ್ ಮಾರ್ಕೆಟ್ ಇಂದ ಯಾವ ತರನ ಅರ್ನ್ ಮಾಡ್ಬೋದು, ಯಾವ ತರ ದುಡ್ಡು ಮಾಡ್ಬೋದು ಅಂತ. ನೀವು ಆಲ್ರೆಡಿ ವಿಡಿಯೋಗಳು ನೋಡಿರ್ತಾರ ಯೂಟ್ಯೂಬ್ ಅಲ್ಲಿ ಎಲ್ಲಾ ತರನೇ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಎರಡು ವೇ ಇಂದ ನಾವು ದುಡ್ಡು ಮಾಡ್ಬೋದು. ಒಂದು ಇನ್ವೆಸ್ಟಿಂಗ್ ಮಾಡಿ ದುಡ್ಡು ಮಾಡ್ಬೋದು, ಇನ್ನು ಒಂದು ಟ್ರೇಡಿಂಗ್ ಮಾಡಿ ದುಡ್ಡು ಮಾಡ್ಬೋದು. ಇನ್ವೆಸ್ಟಿಂಗ್ ಅಂತ ಏನಿಲ್ಲ, ಫಂಡಮೆಂಟಲ್ ಅನಾಲಿಸಿಸ್ ಚೆನ್ನಾಗಿ ಆ ಗೊತ್ತಿರ್ಬೇಕು, ಕಂಪ್ನಿ ಅನಾಲಿಸಿಸ್ ಈಗ ಮಾಡ್ಬೇಕಂತ ಗೊತ್ತಿರ್ಬೇಕು. ಸೊ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ನೆಕ್ಸ್ಟ್ ಇಯರ್ ಸೇಮ್ ಟೈಮ್ ಅಂದ್ರೆ 2026 ಅಬೌವ್ ಏನೋ ನೀವು ಎಕ್ಸಿಟ್ ಆದ್ರೆ, ಸೆಲ್ ಮಾಡಿದ್ರೆ ಆ ಕಂಪ್ನಿ ಸೇರು ಸೊ ಇನ್ನು 1 ಇಯರ್ ಆಗುತ್ತೆ. 1 ಇಯರ್ ಅಬೌವ್ ಏನು ಇನ್ವೆಸ್ಟ್ಮೆಂಟ್ ಅಂದ್ರೆ ಇವತ್ತು ಬೈ ಮಾಡಿ 1 ಇಯರ್ ಆದ್ಮೇಲೆ ಆ ಕಂಪ್ನಿ ಸೆಲ್ ಮಾಡ್ತೀವಲ್ಲ, ಅದು ಇನ್ವೆಸ್ಟಿಂಗ್ ಅಂತ ಲಾಂಗ್ ಟರ್ಮ್ ಅಂತ ಹೇಳ್ಬೋದು. ಸೊ 1 ಇಯರ್ ಇನ್ವೆಸ್ಟಿಂಗ್ ಅಂತ ಹೇಳ್ತೀವಿ. ಇದ್ರಲ್ಲಿ ಏನೋ ಟ್ರೇಡಿಂಗ್ ಅಲ್ಲ, ಟ್ರೇಡಿಂಗ್ ಅಂತಂದ್ರೆ 5 ಟೈಪ್ಸ್ ಟ್ರೇಡಿಂಗ್ ಇದಾವೆ. ಇದು ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಅಂತಂದ್ರೆ ಮೋರ್ ದೆನ್ 1 ಇಯರ್ ನಾವು ಹೋಲ್ಡ್ ಮಾಡಿದ್ವಿ ಅಂದ್ರೆ ಲಾಂಗ್ ಟರ್ಮ್ ಅದು ಮಾಡ್ತೀವಿ. ಇಲ್ಲಿ ಏನಂತಾರೆ, ವಿತ್ ಇನ್ 1 ಇಯರ್ ಒಳಗೇನೆ ಯಾವುದು ಒಂದು ಕಂಪ್ನಿ ಬೈ ಮಾಡಿ ಸೆಲ್ ಮಾಡ್ತೀನಲ್ವಾ, ಇಲ್ಲಿ ಕೆಲವೊಂದು ಟೈಪ್ಸ್ ಇದಾವೆ, 5 ಟೈಪ್ಸ್ ಇದಾವೆ. ಒಂದನೇದು ಪೊಸಿಷನಲ್ ಟ್ರೇಡ್ ಅಂತ ಅನ್ಬೋದು. ಇದು ಇವತ್ತು ಬೈ ಮಾಡಿ ವಿತ್ ಇನ್ 1 ಮಂತ್ ಇಲ್ಲ 1 ಇಯರ್ ಹೋಲ್ಡ್ ಮಾಡಿದ್ರೆ, ಯಾವುದೇ ಒಂದು ಕಂಪ್ನಿ ಇವತ್ತು ಬೈ ಮಾಡಿ 1 ಮಂತ್ 1 ಇಯರ್ ತನಕ ಹೋಲ್ಡ್ ಮಾಡಿದ್ರೆ ಪೊಸಿಷನಲ್ ಟ್ರೇಡಿಂಗ್ ಅಂತ ಕರಿತೀವಿ ನಾವು. ಅದೇ ರೀತಿ ಇನ್ನೊಂದು ಏನಪ್ಪಾ ಅಂದ್ರೆ ಸೆಕೆಂಡ್ ಬರೋದು ಸ್ವಿಂಗ್ ಟ್ರೇಡಿಂಗ್ ಅಂತ. ಸ್ವಿಂಗ್ ಟ್ರೇಡಿಂಗ್ ಅಂದ್ರ ಒನ್ ಡೇ, ಅಂದ್ರೆ ಇವತ್ತು ನಾವು ಬೈ ಮಾಡಿ ಯಾವುದೇ ಒಂದು ಕಂಪ್ನಿ ಬೈ ಮಾಡಿ 1 ವೀಕ್
ಇಲ್ಲ 1 ಮಂತ್ ಇಟ್ಕೊಂಡಿವಿ ಅಂದ್ರೆ ಪ್ರಾಫಿಟ್ ಯಾವಾಗ ಬರುತ್ತೆ? ಕೆಲವ್ರು ಏನ್ ಮಾಡ್ತಾರೆ, ರಿಸ್ಕ್ ರೇಡಿಯೋ ಅಂದ್ರೆ 1.23%, 1.24%, 1.5%. ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಎಂಟ್ರಿ ಎಕ್ಸಿಟ್ ಮೇಲೆ. ಸೊ ಅವರು ಸ್ವಿಂಗ್ ಟ್ರೇಡ್ ಮಾಡ್ತಿರ್ತಾರೆ. ಇವತ್ತ ಎಂಟ್ರಿ ಆಗಿ 1 ವೀಕ್ ಪ್ರಾಫಿಟ್ ಬಂದ್ಮೇಲೆ ಎಕ್ಸಿಟ್ ಆಗೋದು. ಇಲ್ಲಿ ನೋಡಿ BTST ಅಂಡ್ STBT ಅಂದ್ರೆ ಇದು ಆಪ್ಷನ್ಸ್ ಟ್ರೇಡಿಂಗ್ ಅಂದ್ರೆ ನಮ್ಮ ಮಾರ್ಕೆಟ್ ಯಾವಾಗ ಓಪನ್ ಆಗುತ್ತೆ? ಮಾರ್ನಿಂಗ್ 9:15ಗೆ ಮಾರ್ಕೆಟ್ ಓಪನ್ ಆಗುತ್ತೆ. ಸೊ 3:15ಗೆ ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ಸೊ BTST ಅಂದ್ರೆ ಬೈ, ಬಿ ಅಂದ್ರೆ ಬೈ, ಟಿ ಅಂದ್ರೆ ಟುಡೇ, ಎಸ್ ಅಂದ್ರೆ ಸೆಲ್, ಟಿ ಅಂದ್ರೆ ಟುಮ. BTST ಅಂದ್ರೆ ಬೈ ಟುಡೇ, ಬೈ ಟುಡೇ, ಸೆಲ್ ಟುಮಾರೋ ಅಂತ. STBT ಅಂದ್ರೆ ಸೆಲ್ ಟುಡೇ, ಬೈ ಟುಮಾರೋ. ಅಂದ್ರೆ ಅವ್ರು ಏನ್ ಮಾಡ್ತಾರೆ, 3 o'clock ಇಲ್ಲ 3:10ಗೆ ಅವ್ರು ಎಂಟ್ರಿ ಆಗಿ 9:15ಗೆ ಅವ್ರು ಎಕ್ಸಿಟ್ ಆಗುತ್ತಾರೆ, ಪ್ರಾಫಿಟ್ ಲಾಸ್. ಅದಕ್ಕೆ BTST STBT ಅಂತಾರೆ. ಒನ್ಲಿ ಏನಂತಂದ್ರೆ ಆಪ್ಷನ್ಸ್ ಟ್ರೇಡಿಂಗ್ ತುಂಬಾ ಹೆಲ್ಪ್ ಆಗುತ್ತೆ ಇದು. ಇನ್ನೊಂದ್ ಏನಂದ್ರೆ ಸ್ಕ್ಯಾಲ್ಪಿಂಗ್ ಅಂತಂದ್ರೆ ನಾವೇನ್ ನಾರ್ಮಲ್ ಆಗಿ ಈಗ ನಮಗೆ 1000 ತಗೊಂತೀವಿ ಅಂತ ತಿಳ್ಕೊಳ್ಳಿ. 1000 ಇದ್ರಲ್ಲಿ ಸ್ಕ್ಯಾಲ್ಪಿಂಗ್ ಅನ್ನೋದು ಏನ್ ಮಾಡ್ತಾರೆ, 10,000, 20,000 ಈ ತರ ಮೋರ್ ದೆನ್ 10,000, ಮೋರ್ ದೆನ್ 1000 ಲಾಟ್ಸ್ ಆಗ್ಲಿ ಇಲ್ಲ ಸೇರ್ ಆಗ್ಲಿ, ಅವರು ಎಂಟ್ರಿ ಎಕ್ಸಿಟ್ ಓನ್ಲಿ ಏನಂದ್ರೆ ತುಂಬಾನೇ ಪ್ರಾಫಿಟ್ ಇದ್ ಮಾಡ್ತಾರೆ. ಅಂದ್ರೆ ಈಗ 1000 ತಗೊಂಡ್ರೆ ಅದರಲ್ಲಿ ₹1, ₹2 ಹೋಗ್ಬಿಟ್ರೆ ಇಮಿಡಿಯೇಟ್ ಎಕ್ಸಿಟ್ ಆಗುತ್ತೆ. 5 minutes to 30 minutes ಪ್ರಾಫಿಟ್ ಆರ್ ಲಾಸ್ ಎಕ್ಸಿಟ್ ಆಗ್ತಾರೆ. ಇಂಟ್ರಡೇ ಅಂತಂದ್ರೆ 9:15ಗೆ ಮಾರ್ಕೆಟ್ ಓಪನ್ ಆಗಿ ಸೊ 3:15 ಕ್ಲೋಸ್ ಆಗುತ್ತಲ್ಲ, ಇದರಲ್ಲಿ ಅವ್ರು ಏನ್ ಮಾಡ್ತಾರೆ, 9:15ಗೆ ಎಂಟ್ರಿ ಆಗಿ 3:15ಗೆ ಎಕ್ಸಿಟ್ ಆಗ್ತಿದೆ. ಸೇಮ್ ಡೇ ಬೈ ಮತ್ತು ಸೆಲ್ ಮಾಡಕ್ಕೆ ಸೇಮ್ ಡೇ. ಅವ್ರು ಬೈ ಮಾಡಿಲ್ಲ ಅಂದ್ರೆ ಮಾರ್ಕೆಟ್ ಸ್ಕ್ವೇರ್ ಆಫ್ ಮಾಡುತ್ತೆ. ಸೊ ಇದು 2 ವೇಯಿಂದ ನಾವು ಏನಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಅರ್ನ್ ಮಾಡ್ಬೋದು. ಸೊ ಇನ್ವೆಸ್ಟಿಂಗ್ ಅಂದ್ರೆ ಮೋರ್ ದೆನ್ 1 year ಅಂದ್ರೆ ಲಾಂಗ್ ಟರ್ಮ್ ಅಂತ ಕರಿತೀವಿ. ಸೊ ಇಲ್ಲಿ ಏನಂತಂದ್ರೆ ಇಲ್ಲಿ STBT ಸ್ಕ್ಯಾಲ್ಪಿಂಗು ಇಂಟರ್ಡೇ ಅಂದ್ರೆ ಸೊ ಇಲ್ಲಿ ತುಂಬಾ ಸ್ವಲ್ಪ ನಾಲೆಜ್ ಜಾಸ್ತಿ ಬೇಕಾಗುತ್ತೆ. ಸ್ವಿಂಗ್ ಟ್ರೇಡ್ ಕೂಡ ನಾಲೆಜ್ ಅಂದ್ರೆ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್, ಇಂಡಿಕೇಟರ್ ಎಲ್ಲ ತರ ನೋಡ್ಬೇಕಾಗತ್ತೆ. ಇಲ್ಲಿ ಏನಿಲ್ಲ, ಲಾಂಗ್ ಟರ್ಮ್ ಇರೋದ್ರಿಂದ ಲಾಂಗ್ ಟರ್ಮ್ ಅಲ್ಲಿ ಒನ್ಲಿ ಫಂಡಮೆಂಟಲ್ ಅನಾಲಿಸಿಸ್. ನಿಮ್ಗೆ ಒಂದು ಕಂಪ್ನಿ ಅನಾಲಿಸಿಸ್ ಮಾಡಕ್ ಬಂದ್ರೆ ಸಾಕು, ನೀವು ಬೈ ಮಾಡಿ 1 year ತನಕ ಹೋಲ್ಡ್ ಮಾಡ್ಬೋದು. ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಎಲ್ಲಾ ತರನು ತುಂಬಾ ಶಾರ್ಟ್ ಟರ್ಮ್ ಅಂತ ಕರಿತೀವಿ ನಾವು ಇವಾಗ. ಶಾರ್ಟ್ ಟರ್ಮ್ ಅಲ್ಲಿ ಇದರಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಚೆನ್ನಾಗಿ ಗೊತ್ತಿರಬೇಕು, ಟೆಕ್ನಿಕಲ್ ಅನಾಲಿಸಿಸ್, ಇಂಡಿಕೇಟರ್, ಯಾವಾಗ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೀವು ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗ್ತದೆ. ಹ್ಮ್ ಇಲ್ಲಿ ಏನಂದ್ರೆ ಒಂದು ಕಂಪ್ನಿ ಅಂದ್ರೆ ಒಂದು ವ್ಯಾಲ್ಯೂಯೇಷನ್ ಮಾಡ್ತಾರೆ ನಾವು. ಕಂಪ್ನಿ ಯಾವುದೇ ಆಗ್ಲಕ್ಕ ಏನಂದ್ರೆ ಒಂದು ಕಂಪ್ನಿ ವ್ಯಾಲ್ಯೂ ಅದು ಎಷ್ಟಿದೆ, ಒಂದು ಕಂಪ್ನಿ ಅಸೆಟ್, ಒಂದು ಕಂಪ್ನಿ ಶೇರ್ ಮಾರ್ಕೆಟ್ ಅಲ್ಲಿ ಅದೆಷ್ಟು ಅವ್ರದ್ದು ದುಡ್ಡಿದೆ ಅಂತ, ಆ ಟೋಟಲ್ ವ್ಯಾಲ್ಯೂ ಕಂಪ್ನಿ ಎಷ್ಟಿದೆ ಅಂತ ನಾವು ಏನಂತ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತೀವಿ, ಮಾರ್ಕೆಟ್ ಕ್ಯಾಪ್ಸ್ ಅಂತ ಕರಿತೀವಿ ನಾವು. ಅಂದ್ರೆ ಟೋಟಲ್ ಕಂಪ್ನಿ ವ್ಯಾಲ್ಯೂ ಎಷ್ಟಿದೆ ಅಂತ. ಒಂದ್ ಆ, ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡು. ಅಂದ್ರೆ 1000 ಶೇರ್ ಇದೆ. ಸರಿ, ಎ ಅನ್ನೋ ಕಂಪ್ನಿ ಎಕ್ಸಾಂಪಲ್ ಹೇಳ್ತಾ ಇದೀನಿ. 1000 ಶೇರ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇದು ಒಂದು ಸೇರಿನ ಬೆಲೆ ಎಷ್ಟು? ₹10. ₹10. ಇಲ್ಲಿ 1000 ಇಂಟು 10 ಆದ್ರೆ ಎಷ್ಟಾಗುತ್ತೆ? ಟೋಟಲ್ ವ್ಯಾಲ್ಯೂ ಎಷ್ಟಾಗುತ್ತೆ? ಈ ಅನ್ನೋ ಕಂಪ್ನಿ ಮಾರ್ಕೆಟ್ ಕ್ಯಾಪ್ ಎಷ್ಟಾಗುತ್ತೆ? 10,000 ಆಗಿಬಿಡುತ್ತೆ. ಸೊ ಅನ್ನೋ ಕಂಪ್ನಿ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ? 10,000. ಸೊ ಇದಕ್ಕೆ ನಾವು ಮಾರ್ಕೆಟ್ ಕ್ಯಾಪ್ ಅಂತೀವಿ. ಪ್ರತಿಯೊಂದು ಕಂಪ್ನಿ ಅದರದಂತೂ ಮಾರ್ಕೆಟ್ ಕ್ಯಾಪ್ ಇರುತ್ತೆ, ಅದಕ್ಕೆ ಅಂತೀವಿ. ಇದರಲ್ಲಿ 4 type ಆಫ್ ಮಾರ್ಕೆಟ್ ಕ್ಯಾಪ್ಸ್ ಕರಿತೀವಿ ನಾವು, ಕ್ಯಾಪ್ಸ್ ಅಂತ. ಹ್ಮ್ ಲಾರ್ಜ್ ಕ್ಯಾಪು, ಇಲ್ಲಿ ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು, ಮೈಕ್ರೋ ಕ್ಯಾಪ್ ಅಂತ. ಲಾರ್ಜ್ ಕ್ಯಾಪ್ ಅಂದ್ರೆ 50,000 crore ಅಬೋವ್ ಯಾವ ಕಂಪ್ನಿ ಇರುತ್ತೆ ಅದಕ್ಕೆ ಲಾರ್ಜ್ ಕ್ಯಾಪ್ ಅಂತ ಕರಿತೀವಿ. ಮಿಡ್ ಕ್ಯಾಪ್ ಅಂದ್ರೆ 20,000 crore ಅಬೋವ್ ಯಾವ ಕಂಪ್ನಿ ಇರುತ್ತೆ, ಸೊ ಅದಕ್ಕೆ ನಾವು ಮಿಡ್ ಕ್ಯಾಪ್ ಅಂತ ಕರಿತೀವಿ. 5,000 crore ಯಾವ ಕಂಪ್ನಿ ಇರುತ್ತೆ ಆ ಕಂಪ್ನಿಗೆ ಸ್ಮಾಲ್ ಕ್ಯಾಪ್ ಅಂತ ಕರಿತೀವಿ. ಮೈಕ್ರೋ ಕ್ಯಾಪ್ ಅಂತಂದ್ರೆ 2,000 ಕೋಟಿ
ಯಾವ ಕಂಪ್ನಿ ಹೊಂದಿರ್ತದೆ, ಸೊ ಅದ್ರಲ್ಲಿ ನಾವು ಮೈಕ್ರೋ ಕ್ಯಾಪ್ ಅಂತ ಕರಿತೀವಿ. ಇದ್ರಲ್ಲಿ ರಿಸ್ಕ್ ರಿವಾರ್ಡ್ ಏನಪ್ಪಾ ಅಂದ್ರೆ, ಲಾರ್ಜ್ ಕ್ಯಾಪ್ ಅಲ್ಲಿ ಅಂತಂದ್ರೆ ಲೋ ಲೋ ರಿಸ್ಕ್ ಲೋ ರಿವಾರ್ಡ್. ಇಲ್ಲಿ ಮಿಡ್ ಕ್ಯಾಪ್ ಅಂದ್ರೆ ಮಿಡ್ ರಿಸ್ಕ್, ಮೀಡಿಯಂ ರಿಸ್ಕ್, ಮೀಡಿಯಂ ರಿಟರ್ನ್. ಸೊ ಇಲ್ಲಿ ಏನಂದ್ರೆ ಇನ್ನು ಲಾರ್ಜ್ ಕ್ಯಾಪ್ ಮತ್ತು ಇಲ್ಲಿ ಅದಲ್ಲ ಸ್ಮಾಲ್ ಕ್ಯಾಪ್ ಮತ್ತೆ ಮೈಕ್ರೋ ಕ್ಯಾಪ್ ಅಲ್ಲಿ ಅಂದ್ರೆ ಐ ರಿಸ್ಕ್ ಐ ರಿಟರ್ನ್ಸ್. ಸ್ಮಾಲ್ ಮತ್ತು ಮೈಕ್ರೋ ಕ್ಯಾಪ್ ಅಲ್ಲಿ ತುಂಬಾ ವೆಲಟಿಲಿಟಿ ಇರುತ್ತೆ. ಮಾರ್ಕೆಟ್ ಹೋದ್ರ ತುಂಬಾ 10%, 15%, 5% ಅಬವ್ ಹೋಗುತ್ತೆ. ಸೊ ಬಿದ್ರೆ ಹಾಗೆ ಕೂಡ 10-20% ಕೂಡ ಬೀಳುತ್ತೆ. ಸೊ ಲಾರ್ಜ್ ಕ್ಯಾಪ್ ಏನಂದ್ರೆ ಎವ್ರೇಜ್ ಇರುತ್ತೆ ಅದು, ಅಂದ್ರೆ ಗ್ರೋತ್ ಕೂಡ ಸ್ವಲ್ಪ ಮೀಡಿಯಂ ಇರುತ್ತೆ. ಸರ್ ಅಂದ್ರೆ 1% 2% ಅಪ್ ಹೋಗುತ್ತೆ, 1% 2% ಡೌನ್ ಬರುತ್ತೆ. ಮಾರ್ಕೆಟ್ ಅಪ್ ಟ್ರೆಂಡ್ ಇತ್ತಂದ್ರೆ 1% 2% 3% ಇರುತ್ತೆ. ಮಾರ್ಕೆಟ್ ಡೌನ್ ಟ್ರೆಂಡ್ ಇತ್ತಂದ್ರೆ ಮಾರ್ಕೆಟ್ ಡೌನ್ ಇತ್ತಂದ್ರೆ 1% 2%. ಇಲ್ಲಿ ಮೀಡಿಯಂ ಕ್ಯಾಪ್ ಅಲ್ಲಿ ಏನಂದ್ರೆ ಮೀಡಿಯಂ ಇರುತ್ತೆ 2-3%. ಸ್ಮಾಲ್ ಮತ್ತು ಮೈಕ್ರೋ ಕ್ಯಾಪ್ ಅಲ್ಲಿ ತುಂಬಾ ವೆಲಿಟಿಲಿಟಿ ಇರೋದ್ರಿಂದ ಐ ರಿಸ್ಕ್ ಐ ರಿಟರ್ನ್ಸ್ ಅಂತ ಹೇಳ್ಬಹುದು. ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ಯಾವುದೇ ಒಂದು ಕಂಪ್ನಿ ಚೆನ್ನಾಗಿ ನಿಮ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ಮೆಂಟ್. ಸ್ಮಾಲ್ ಕ್ಯಾಪ್ ಅಂದ್ರೆ ಯೂತ್ ಅಂತ ಕರಿಬಹುದು ನಾವು. ಯೂತ್ ಏನಂದ್ರೆ ಚೆನ್ನಾಗಿ ಪರ್ಫಾರ್ಮೆನ್ಸ್, ಆ ಕಂಪ್ನಿ ಪರ್ಫಾರ್ಮೆನ್ಸ್ ಇದ್ರೆ ಒಳ್ಳೆ ರಿಟರ್ನ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಲಾರ್ಜ್ ಕ್ಯಾಪ್ ಅಂದ್ರೆ ಮೀಡಿಯಂ ಇರುತ್ತೆ. ಸೊ ಮಿಡ್ ಕ್ಯಾಪ್ ಕೂಡ ಅಷ್ಟೇ. ಸೊ ನಾವು ಯಾವ ತರ ನಾವು ಒಂದು ಕಂಪ್ನಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಮೋರ್ ದೆನ್ 1 year ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತೀವಲ್ವಾ, ತುಂಬಾ ನಮಗೆ ರಿಟರ್ನ್ಸ್ ಸಿಗೋ ಚಾನ್ಸಸ್ ಇರುತ್ತೆ. ಬಟ್ ಯಾವುದೇ ಒಂದು ಕಂಪ್ನಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ತುಂಬಾ ಅನಾಲಿಸಿಸ್ ಮಾಡಿ ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡೋದೇ ಬೆಟರ್ ಅನ್ಸುತ್ತೆ. ಸೊ ನೆಕ್ಸ್ಟ್ ಹೋಗೋಣ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಇವಾಗ. ಯಾವ ನೋಡಿ, ಇಲ್ಲಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ಈಗ ಎ B C ಅಂತ 4 ಜನ ಫ್ರೆಂಡ್ಸ್ ಇದ್ದಾರೆ. ಸೊ ನಾವ್ ಏನ್ ಮಾಡ್ತಾನೆ, 1 lakh 1 lakh ನಿನ್ನ ಹತ್ರ ದುಡ್ಡಿದೆ. ಅವನೇನ್ ಮಾಡ್ತಾನೆ, ಅವನೇನ್ ಮಾಡ್ತಾನೆ, ಆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಇಯರ್ಲಿ ಎಷ್ಟು ಬರುತ್ತೆ, 6-7%. ಅಂದ್ರೆ ಇವನ್ ಏನ್ ಮಾಡ್ತಾನೆ, 6,000 ಇಯರ್ಲಿ ಅರ್ನ್ ಮಾಡ್ತಾನೆ 1 lakhಗೆ. ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಏನ್ ಮಾಡ್ತಾನೆ, ಇವನು 8 lakh, ಸಾರಿ, 8,000 ಇನ್ವೆಸ್ಟ್ಮೆಂಟ್ ಅರ್ನ್ ಮಾಡ್ತಾನೆ 1 yearಗೆ. ಈ ಅನ್ನೋನು ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಸೇವಿಂಗ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ 5-4% ಬರುತ್ತೆ. FD ಅಲ್ಲಿ ಮಾಡಿದ್ರೆ 6-7% ಬರುತ್ತೆ. ಈ ತರ ಮತ್ತೆ LIC ಅಲ್ಲಿ ಮಾಡಿದ್ರೆ ಸೇಮ್ ಇರುತ್ತೆ. ಮ್ಯೂಚುವಲ್ ಫಂಡ್ ಅಲ್ಲಿ ಒಂದು 10% ಬರಬಹುದು. ಸೊ ಇಲ್ಲಿ ಈ LIC ಮತ್ತು ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಅವನಿಗೆ ರಿಟರ್ನ್ಸ್ ಎಷ್ಟು ಬರುತ್ತೆ ಇಯರ್ಲಿ ಅಂದ್ರೆ 6,000 ಬರುತ್ತೆ, 6,000 ಅಬೌವ್. ಅಂಡ್ LIC ಅಲ್ಲಿ ಕೂಡ ಅಷ್ಟೇ, ಮ್ಯೂಚುವಲ್ ಫಂಡ್ ಅಲ್ಲಿ 10K ಬರುತ್ತೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ. ಸೊ ಅನ್ನೋನ್ ಏನ್ ಮಾಡತ್ರಿ, ಅವ್ನಿಗೆ ಇಯರ್ಲಿ ಎಷ್ಟು ಅಂದ್ರೆ 12,000. ಅವ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ದು 1 lakh. ಸೊ ಇಯರ್ಲಿ ಏನಾದ್ರೆ 12,000 ಬರುತ್ತೆ. ಸೊ ಇದ್ರಲ್ಲಿ ಯಾರು ಜಾಸ್ತಿ ರಿಟರ್ನ್ಸ್ ಪಡಿತಾರೆ, ಶೇರ್ ಮಾರ್ಕೆಟ್ ಏನಂದ್ರೆ ಐ ರಿಸ್ಕ್ ಐ ರಿಟರ್ನ್ಸ್ ಅಂತ ಹೇಳ್ಬಹುದು. ಐ ರಿಸ್ಕ್ ಐ ರಿಟರ್ನ್ಸ್. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಇನ್ಫ್ಲೇಷನ್ ರೇಟ್ ಅಂತ ಬರುತ್ತೆ. ನಮ್ ಇಂಡಿಯಾದ ಇನ್ಫ್ಲೇಷನ್ ರೇಟ್ ಎಷ್ಟಿದೆ, ಇಲ್ಲಿ 6 ಇದೆ. 6 ಮೋರ್ ದೆನ್ ಯಾವುದೇ ಒಂದು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಮೋರ್ ದೆನ್ 6 ಇದಕ್ಕಿಂತ ಡಬಲ್ ಅಂದ್ರೆ 6+12% ಅಬೋವ್ ಬರ್ತಕ್ಕಂಥ ರಿಟರ್ನ್ಸ್ಗೆ ನಾವು ಅನಲೈಸಿಸ್ ಮಾಡಿ ಸೊ ಅದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೂ ಒಳ್ಳೆ ಬೆನಿಫಿಟ್ ಮತ್ತೆ ಯಾಕಂತ ಕೇಳಿ, 6% ಅಂದ್ರೆ ಎಕ್ಸಾಂಪಲ್ ಏನಂದ್ರೆ ಇನ್ಫ್ಲೇಷನ್ ರೇಟ್ ಅಂದ್ರೆ ಒಂದು ಯಾವುದೇ ಏನೋ ಪ್ರಾಡಕ್ಟ್ ಇವತ್ತು ಬೈ ಮಾಡಿದಿರ ಅಂತ ತಿಳ್ಕೊಳ್ಳಿ, 100 rupees ಕೊಟ್ಟು ಏನೋ ಪ್ರಾಡಕ್ಟ್ ಬೈ ಮಾಡಿದಿರ. ನೆಕ್ಸ್ಟ್ 2025ಕ್ಕೂ 2026ಕ್ಕೂ ಈ ಏನೋ ಸಾರಿ ಸಾರಿ ಏನೋ ಪ್ರಾಡಕ್ಟ್ ಏನ್ ಮಾಡ್ಬಿಟ್ಟು 100 rupees ಕೊಟ್ಟು ಈ ಇಯರ್ ನೀವು ಬೈ ಮಾಡಿದಿರ. 2026ಗೆ ನೀವು ಈ ಬೆಲೆದ ಪ್ರಾಡಕ್ಟ್ ಎಷ್ಟಾಗಿರ್ತದೆ ಅಂತಂದ್ರೆ 106 ರೂಪಾಯಿ ಆಗಿರುತ್ತೆ, 106 ರೂಪಾಯಿ ಆಗಿರ್ತದೆ.
ಯಾಕಂತ ಕೇಳಿ ಇನ್ಫ್ಲೇಷನ್ ರೇಟ್ ಇಯರ್ ಟು ಇಯರ್ ಇನ್ಕ್ರೀಸ್ ಆಗುತ್ತೆ, ಡೌನ್ ಆಗ್ತಿರ್ತದೆ. ಸೊ ಪ್ರೆಸೆಂಟ್ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಪ್ರಾಡಕ್ಟ್ ಇವತ್ತು ₹100 ಕೊಟ್ಟು ಬೈ ಮಾಡಿದ್ರೆ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಇಯರ್ ಅಂದ್ರೆ ಹಂಡ್ರೆಡ್ 6 ಅಂದ್ರೆ ₹106 ಕೊಟ್ಟು ನೀವು ಬೈ ಮಾಡ್ಬೇಕಾಗತ್ತೆ. ಇದರಲ್ಲಿ ಬೇರೆ ಬೇರೆ ತರ ಮೆಡಿಕಲ್ ಕೂಡ ಬೇರೆ ತರ ಅದು ಇಯರ್ ಟು ಇಯರ್ ಚೇಂಜ್ ಆಗ್ತದೆ, ಮಾರ್ಕೆಟಿಂಗ್ ಚೇಂಜ್ ಆಗುತ್ತೆ. ನಾನು ನಾರ್ಮಲ್ ಇನ್ಫ್ಲೇಷನ್ ರೇಟ್ ಎಷ್ಟದಂತ ಅಂತ ನಾನು ಹೇಳಿಗಿಸಿ ಇದು ಮಾಡಿದೆ. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ more than 12% ಇರ್ತಕ್ಕಂಥವ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಟರ್. ಯಾಕಂತ ಕೇಳಿ, ನೀವು ಇಲ್ಲಿ ಲಾಸ್ ಏನಾಗುತ್ತಪ್ಪ ಅಂದ್ರೆ, ನೀವು ಇಲ್ಲಿ ಇನ್ಫ್ಲೇಷನ್ ರೇಟ್ ಬಂದ ಎಷ್ಟು, ಸಿಕ್ಸ್ 6% ಅಲ್ವಾ, 6%. ನೋಡಿ, ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು 6% ತಗೊಂತೀರಾ. ಏಟು ಇನ್ನೇ ರಿಯಲ್ ಎಸ್ಟೇಟ್ ಅಲ್ಲಿ 8 to 9%. 8 to 9% ಅಂದ್ರೆ ನೀವು ಸೈಟ್ ತಗೊಂಡಂತಲ್ಲಿ ಯಾವುದೇನೊಂದು ಗೌರ್ಮೆಂಟ್ ಪ್ರೊಜೆಕ್ಟ್ ಆಗ್ಲಿ, ರೋಡ್ ಆಗ್ಲಿ, ಮೆಟ್ರೋ ಈ ತರ ಸ್ಟೇಷನ್ ಯಾವುದೇ ಬಂತಂದ್ರೆ, ಸೊ ಅವಾಗ ಏನಾಗುತ್ತೆ ಅಂದ್ರೆ ತುಂಬಾ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಅವಾಗ ನಿಮಗೆ 1 to 2 ಆಗೋ ಚಾನ್ಸಸ್ ಇರುತ್ತದೆ. ಸೊ ತುಂಬಾ ಟೈಮ್ ಬೇಕು. ಸೊ ಇಲ್ಲಿ ಬ್ಯಾಂಕ್ ಅಲ್ಲಿ ಅಂದ್ರೆ ಇದು ಫಿಕ್ಸ್ ಡಿಪಾಸಿಟ್, ಇದರಲ್ಲಿ ಏನಪ್ಪಾ ಅಂತಂದ್ರೆ ಫಿಕ್ಸ್ ರಿಟರ್ನ್ಸ್ ಇರುತ್ತೆ. ಫಿಕ್ಸ್ ನಂತರ ಗ್ಯಾರಂಟಿ. ಯಾವುದೋ ಒಂದು ಬ್ಯಾಂಕ್ ಅಲ್ಲಿ 5 lakhs ಮ್ಯಾಲ ಇಟ್ಟರು ಅಂದ್ರೂ ಕೂಡ ಅದು ನಾವು ಗ್ಯಾರಂಟಿ ಇಲ್ಲ. ನೀವು 20 lakhs ಇಟ್ರು ಕೂಡ ಬ್ಯಾಂಕ್ ಕರಪ್ಟ್ ಆದ್ರೆ ನಿಮ್ಗೆ ಸಿಗದೆ 5 lakhs. ಸೊ ನಿಮ್ಗೆ ನೀವು ಅಂದ್ರೆ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ನೀವು ಏನ್ 20 lakhs ಇತ್ತಂದ್ರೆ 4 ಅಲ್ಲ 5 ಬ್ಯಾಂಕ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. LIC ಮತ್ತು ಮ್ಯೂಚುವಲ್ ಫಂಡ್ ಅಲ್ಲಿ ಕೂಡ, ಮ್ಯೂಚುವಲ್ ಫಂಡ್ ಅಲ್ಲಿ ಮತ್ತು ಮಾರ್ಕೆಟ್ ಫ್ಲಕ್ಚುಯೇಷನ್, ಮಾರ್ಕೆಟ್ ವಾಲಟಿಲಿಟಿ ಮೇಲೆ ಸ್ಮಾಲ್ ಕ್ಯಾಪ್ ಇದ್ರೆ ಒಂದು 15% ತನಕ ಕೊಡ್ಬೋದು. ಲಾರ್ಜ್ ಕ್ಯಾಪ್ ಇದ್ರೆ 10 to 15% ಡಿಪೆಂಡ್ ಅಪನ್ ನೀವು ಯಾವ ತರ ಅದು ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡ್ತಾರೆ ಮೇಲೆ ಬಿಟ್ಟಿದ್ದು. ಇದರಲ್ಲಿ ಸೇರಲ್ಲಿ ಒಂದು 12 to 15% ಅಂದ್ರೆ ಚೆನ್ನಾಗಿ ನಾಲೆಜ್ ಇದ್ರೆ ನೀವು ಅರ್ನ್ ಮಾಡ್ಬೋದು. ಇಲ್ಲಿ ನೋಡಿ, ಯಾರ್ಯಾರು ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಶೇರ್ ಮಾರ್ಕೆಟ್ ಅಲ್ಲಿ ಅಂತ. ಇಲ್ಲಿ HNI ಅಂತ ಬರ್ತಾರೆ. HNI ಅಂತಂದ್ರೆ ಐ ನೆಟ್ವರ್ತ್ ಇಂಡಿವಿಜುವಲ್ಸ್. ಅಂದ್ರೆ ಇವ್ರು ಏನಪ್ಪಾ ಅಂದ್ರೆ ಒಂದು ಕಂಪ್ನೀಸ್ ಏನಾದ್ರು ಅಂದ್ರೂ ಲ್ಯಾಕ್ ಟುಗೆದರ್ ಇವ್ರು ಬೈ ಮಾಡ್ತಾರೆ ಯಾವುದೇ ಒಂದು ಕಂಪ್ನಿ ಶೇರ್. FI ಅಂತಂದ್ರೆ ಇವ್ರು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಅಂತ. ಇವ್ರಿಗೆ DI ಅಂತಂದ್ರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಅಂತ. ಬ್ಯಾಂಕರ್ಸ್ ಮತ್ತು ಮ್ಯೂಚುವಲ್ ಫಂಡ್. ಸೊ ಇವ್ರೆಲ್ಲ ಏನಪ್ಪಾ ಅಂತಂದ್ರ ಶೇರ್ ಮಾರ್ಕೆಟ್ ರೌಡಿಗಳು ಅಂತಾನೆ ಹೇಳ್ಬೋದು. ಇವ್ರು ಎಂಟ್ರಿ ಆದ್ರೆ ಮಾರ್ಕೆಟ್ ಧೂಳಿಪಟನ್ ಆಗ್ತದೆ. ಇವ್ರ ಮಾರ್ಕೆಟ್ಗೆ ಅಕಸ್ಮಾತ್ ಇವ್ರು ಬೈ ಮಾಡಿದ್ರೆ ಶೇರು, ಯಾವುದೇ ಒಂದು ಕಂಪ್ನಿ ಶೇರ್ ಬೈ ಮಾಡಿದ್ರೆ ಮಾರ್ಕೆಟ್ ಮೇಲ್ ಹೋಗುತ್ತೆ. ಯಾವುದೇ ಒಂದು ಕಂಪ್ನಿ ಅವರು ಸೆಲ್ ಮಾಡಿದ್ರೆ ಮಾರ್ಕೆಟ್ ಕೆಳಗೆ ಹೋಗುತ್ತೆ. ಇವರು ಇನ್ ಕೇಸ್ ಯಾರು ಇದರಲ್ಲಿ NHI, FI, DI, ಬ್ಯಾಂಕ್ಸ್, ಮ್ಯೂಚುವಲ್ ಫಂಡ್ ಯಾರೇ ಎಂಟ್ರಿ ಆಗ್ಲಿಲ್ಲ ಅಂದ್ರೆ ಆ ಕಂಪ್ನಿಲಿ, ಸೊ ಆ ಮಾರ್ಕೆಟ್ ಏನಾಗುತ್ತೆ, ಸೈಡ್ ವೇ ಇರ್ತದೆ. ರೇಂಜ್ ಬಾಂಡ್ ಅಂದ್ರೆ 10 ಹೋಗೋದು, 5 ಬರೋದು, 5 ಇಂದ 10 ಈ ತರ ರೇಂಜ್ ಬಾಂಡ್ಗೆ ಆಗತ್ತೆ. ಸೊ ಇವ್ರು ಎಂಟ್ರಿ ಆದ್ರೆ ಒಂದ್ ಕಡೆ ಮಾರ್ಕೆಟ್ ಅಪ್ ಅನ್ನು ಹೋಗುತ್ತೆ, ಡೌನ್ ಅನ್ನು ಹೋಗುತ್ತೆ. ಸೊ ಇವರು ಶೇರ್ ಮಾರ್ಕೆಟ್ ರೌಡಿಗಳು ತುಂಬಾನೇ ಇವರು. ಸೊ ಇವ್ರ ಪರವಾಗಿ ನಾವು ಹೋದ್ರೆ ನಮಗೆ ವಿನ್ನಿಂಗ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವ್ರ ಅಗೇನೆಸ್ಟ್ ವಾದಿ ಅಂದ್ರೆ ಆ ದುಡ್ಡು ಎಲ್ಲಾನು ಕಳ್ಕೋ ಚಾನ್ಸಸ್ ಜಾಸ್ತಿ ಇರುತ್ತದೆ. ಸೊ ಅರ್ಥ ಆಯ್ತು ಅನ್ಕೊಂತೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ ಸರ್ತಿ ವಿಡಿಯೋ ನೋಡಿ. ಹ್ಮ್ ನಿಮ್ಗೆ ಯಾವ್ದನ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ಅದಕ್ಕೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.